ತುಷ್ಟೀಕರಣ ಎಲ್ಲ ಎಲ್ಲೆಯನ್ನ ಮೀರಿದೆ. ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ 10,000 ಕೋಟಿ ಸ್ಪೆಷಲ್ ಫಂಡ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾರೆ, ನಾನು ಯಾವಾಗ ಹೋದ್ರೂ ಕೂಡ ತಿಂಗಳಿಗೆ 100 ಕೋಟಿ ನಂಗೆ ಮುಸಲ್ಮಾನರ ಅಭಿವೃದ್ಧಿಗೆ ದುಡ್ಡು ಸಿಗುತ್ತೆ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ. ಬೆಂಗಳೂರು ಮತ್ತು ಹುಬ್ಳಿಯಲ್ಲಿ ಮುಸಲ್ಮಾನರ ಒಂದು ಗುಂಪು ಅಂಗಡಿಗಳನ್ನು ಸುಟ್ಟು ಹಾಕ್ತು, ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಹಾಕ್ತು, ಮನೆಗಳಿಗೆ ಕಲ್ಲು ಹೊಡೆಯಿತು. ಇಂಥವರ ಕೇಸನ್ನ ಏಕಾಏಕಿಯಾಗಿ ಹುಬ್ಳಿಯಲ್ಲಿ ವಾಪಸ್ ತಗೊಂಡ್ರು. ವಕ್ಫ್ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಹೊಸ ರೈತರಿಗೆ, ದೇವಸ್ಥಾನಗಳಿಗೆ, ಮಠಗಳಿಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ಬಹಳ ನೋವಿನ ಸಂಗತಿ ಅಂದ್ರೆ, ಯಾವ ಜಾಗವನ್ನ ಕಿತ್ತೂರು ರಾಣಿ ಚೆನ್ನಮ್ಮ ದಾನ ಕೊಟ್ರು, ಯಾವ ಜಾಗವನ್ನ ಹಿಂದೆ ಚಾಲುಕ್ಯರು, ಹೊಯ್ಸಳರು ಇಂಥವರು ದೇವಸ್ಥಾನಕ್ಕೆ ಮತ್ತು ಮಠಗಳಿಗೆ ಕೊಟ್ಟಿದ್ರು, ಆ ಜಾಗ ಕೂಡ ಇವತ್ತು ವಕ್ಫ್ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಸೇನಾಧಿಪತಿ. ಇವತ್ತಿಗೆ ಕೂಡ ಬಹಳ ದೊಡ್ಡ ಪ್ರಮಾಣದ ಜನ ಅವರ ಮಕ್ಕಳನ್ನ ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಕರ್ಕೊಂಡೋಗಿ ಅಲ್ಲಿ ಆ ಸಮಾಧಿಯನ್ನ ಮುಟ್ಟಿಸಿ ಆಶೀರ್ವಾದ ತಗೊಂಡು ವಾಪಸ್ ಬರ್ತಾರೆ. ಆ ಇಡೀ ಸಂಗೊಳ್ಳಿ ಊರೇ ಇವತ್ತು ವಕ್ಫ್ ಆಗಿದೆ. ಹೊಸದಾಗಿ ಸಿಎಂ ಅವರು ಒಂದು ಹೊಸ ಬಾಂಬನ್ನ ಹಾಕಿದ್ದಾರೆ. ನಮ್ಗೆ ಅದು ಹೊಸದು, ಆದ್ರೆ ಆಗಸ್ಟ್ ಅಲ್ಲೇ ಇದರ ರೆಕಮೆಂಡೇಶನ್ ಆಗಿದೆ. ಯಾವ ರಿಸರ್ವೇಶನ್ ಸಿವಿಲ್ ವರ್ಕ್ ಅಲ್ಲಿ, ಕಾಂಟ್ರಾಕ್ಟ್ ಕೆಲಸದಲ್ಲಿ, ಕಾಮಗಾರಿಗಳಲ್ಲಿ, ಟೆಂಡರ್ಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಸಿಗ್ತಾ ಇತ್ತು, ಅದನ್ನ ಕಡಿತ ಮಾಡಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ದೋಖ ಕೊಡೋದಕ್ಕಾಗಿ, ಅವರಿಗೆ ಮೋಸ ಮಾಡೋದಕ್ಕಾಗಿ ಮುಸಲ್ಮಾನರಿಗೆ ರಿಸರ್ವೇಶನ್ ಮಾಡಬೇಕು ಅನ್ನುವಂಥದ್ದನ್ನ ಈಗ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಇದು ಬಿಜೆಪಿಯವರ ಸುಳ್ಳು ಆಪಾದನೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಾಸೀರ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಆಗಸ್ಟ್ ತಿಂಗಳಲ್ಲೇ ರೆಕಮೆಂಡ್ ಮಾಡಿದ್ರು ಮುಸಲ್ಮಾನರಿಗೆ ಸಿವಿಲ್ ವರ್ಕ್ಸ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ. ನೀವು ಅದನ್ನ ರೆಕಮೆಂಡ್ ಮಾಡಿದ್ದೀರಿ. ಎಷ್ಟರ ಮಟ್ಟಿಗೆ ಅಂದ್ರೆ ಕೆಟಿಟಿಪಿ ಆಕ್ಟ್ ಅನ್ನೇ ತಿದ್ದುಪಡಿ ಮಾಡಬೇಕು ಅನ್ನುವಂತ ರೆಕಮೆಂಡೇಶನ್ ಆಗಿದೆ. ಲಾ ಡಿಪಾರ್ಟ್ಮೆಂಟ್ ಎಚ್.ಕೆ. ಪಾಟೀಲ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಅಲ್ಲಿ ಅದು ಕಾಣಿಸ್ತಾ ಇದೆ. ಅಂದ್ರೆ ಯಾವ ಮಟ್ಟದ ಒಂದು ತುಷ್ಟೀಕರಣ ನೀತಿಯನ್ನ ನೀವು ಮಾಡ್ತಾ ಇದ್ದೀರಿ. ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಮೀಸಲಿಟ್ಟದಂತ ರಿಸರ್ವೇಶನ್ ಅನ್ನ ಧರ್ಮದ ಆಧಾರದಲ್ಲಿ ರಿಸರ್ವೇಶನ್ ಕೊಡಬಾರದು ಅಂತ ಈಗಾಗಲೇ ಹಲವಾರು ಹೈಕೋರ್ಟ್ಗಳು ಆದೇಶವನ್ನ ಕೊಟ್ಟಿದ್ದಾವೆ. ಇದಾದ ಮೇಲೆ ಕೂಡ ನಿಮ್ಗೆ ಜ್ಞಾನೋದಯ ಆಗಿಲ್ಲ. ತುಷ್ಟೀಕರಣ ಅಂದ್ರೆ ಎಲ್ಲಿ ಮಟ್ಟಿಗೆ? ನೀವು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ, ಎಲ್ಲರನ್ನ ಜೊತೆಗೆ ತಗೊಂಡೋಗಿ. ಆದ್ರೆ ಈ ಮಟ್ಟದ ತುಷ್ಟೀಕರಣವನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕದಲ್ಲಿ ನಿಜವಾಗ್ಲೂ ನಮಗೆ ಭಯವನ್ನ ಹುಟ್ಟಿಸಿದೆ, ಆತಂಕವನ್ನ ತಂದಿದೆ. ಯಾವ ಲೆವೆಲ್ಗೆ ಕರ್ನಾಟಕವನ್ನು ನೀವು ತಗೊಂಡೋಗ್ತೀರಿ ಅನ್ನುವಂತ ಆತಂಕ ಕಾದಿದೆ. ಯಾಕೆಂದ್ರೆ ನಿಮ್ಮ ಜೊತೆ ಇರುವಂತ ಅಷ್ಟೂ ಜನ ಸುತ್ತಮುತ್ತ ಜಮೀರು, ನಾಸೀರು ಇದೆಲ್ಲರೂ ಕೂಡ ಫೆನೆಟಿಕ್ ಇದ್ದಾರೆ, ಮತಾಂಧರಿದ್ದಾರೆ. ಈ ಮತಾಂಧತೆಯನ್ನ ಕರ್ನಾಟಕದ ಜನ ಎಷ್ಟು ದಿನ ಸಹಿಸಿಕೋಬೇಕು? ಜಮೀರ್ ಅಹಮದ್ ಖಾನ್ ಅವರು ಪ್ರತಿ ಜಿಲ್ಲೆಗೆ ಹೋಗ್ತಾರೆ, ವಕಫ್ ಅದಾಲತನ್ನ ಮಾಡ್ತಾರೆ ಕಾನೂನು ಬಾಹಿರವಾಗಿ. ಅಲ್ಲಿರುವಂತಹ ಎಸಿ, ತಹಶೀಲ್ದಾರು ಮತ್ತು ಡಿಸಿಯನ್ನ ಕೂರಿಸಿಕೊಂಡು ಧಮಕಿ ಹಾಕ್ತಾರೆ. ಯಾವ ಭೂಮಿ ಅವರ ಪರಂಪರಾಗತವಾಗಿ ಬಂದಿತ್ತು, ರೈತರು ಶತಮಾನಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ, ಅವರಿಗೆ ಹೊಸದಾಗಿ ನೋಟಿಸ್ ಹೋಗ್ತಾ ಇದೆ. ಊರಿಗೆ ಊರೇ ವಕಫ್ ಆಗ್ತಾ ಇದೆ.
ಎಂ.ಬಿ. ಪಾಟೀಲ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರಿ. ನೀವು ವಾಪಸ್ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ನೋಡಿ. ಊರಿಗೆ ಊರೇ ನಿಮ್ಮ ಕ್ಷೇತ್ರದಲ್ಲಿ ಊರಿಗೆ ಊರೇ ವಕಫ್ ಆಗಿದೆ. ಯಾವ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಗೆ ನಮ್ಗೆಲ್ಲ ಆದರ್ಶ, ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ, ಯಾವ ಸಂಗೊಳ್ಳಿ ರಾಯಣ್ಣನನ್ನ ಇವತ್ತು ನಾವು ದೇವರು ಅಂತ ಅನ್ಕೊಂತೀವಿ, ಅವರ ಊರೇ ಇವತ್ತು ವಕಫಿಗೆ ಹೋಗುತ್ತೆ. ನಿಮ್ಗೆ ಏನು ಅನ್ಸಲ್ಲ? ಜಮೀರ್ ಅಹಮದ್ ಖಾನಿಗೆ ಏನ್ ಬೇಕು? ಜಮೀರ್ ಅಹಮದ್ ಖಾನ್ ಅವರ ತಕ್ಷಣ ರಾಜೀನಾಮೆ ತಗೋಬೇಕಿತ್ತು. ನೀವು ಯಾವ ಬಿಜಾಪುರ ಜಿಲ್ಲೆಯಲ್ಲಿ ವಿರಕ್ತ ಮಠಕ್ಕೆ, ಎಎಸ್ಐ ಸೈಟ್ಗಳಿಗೆ, ಸೋಮೇಶ್ವರ ದೇವಸ್ಥಾನಕ್ಕೆ 16,000 ರೈತರಿಗೆ ನೀವು ನೋಟಿಸ್ ಕೊಡಕ್ಕೆ ಶುರು ಮಾಡಿದ್ರಿ. ಅವತ್ತೇ ನೀವು ರಾಜೀನಾಮೆ ತಗೋಬೇಕಾಗಿತ್ತು. ನಿಮ್ಗೆ ವೋಟ್ ಕೊಟ್ಟಿದ್ದು ಕೇವಲ ಒಂದು ಧರ್ಮ, ಒಂದು ಜನಾಂಗ ಅಲ್ಲ. ನಿಮ್ ಜೊತೆ ಅವರು ಇರ್ಬೋದು, ನಮ್ಗೇನು ಬೇಜಾರಿಲ್ಲ. ಆದ್ರೆ 135 ಸೀಟ್ ಸಿಗಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳು ನಿಮ್ಗೆ ವೋಟ್ ಹಾಕಿದ್ದಾರೆ. ದೊಡ್ಡ ಪ್ರಮಾಣದ ಹಿಂದೂಗಳು ವೋಟ್ ಹಾಕಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆದ್ರೆ ನಮ್ಗೆ ನ್ಯಾಯ ಕೊಡಿಸ್ತಾನೆ ಅಂತ ವೋಟ್ ಹಾಕಿದ್ದಾರೆ. ಆದ್ರೆ ನೀವು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ತಾ ಇದ್ದೀರಿ. ಒಂದು ಕಣ್ಣಿಗೆ ಸುಣ್ಣ ಅಲ್ಲ, ಇದು ಕಾದೆ ಮಾತು. ಇವತ್ತು ಕಣ್ಣನ್ನೇ ಕಿತ್ತಾಕೋದಂತದನ್ನ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರಿಗೆ ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಇಂಥ ಯಾವ ಚಮಚ ಗುಂಪು ನಿಮ್ಮ ಹಿಂದೆ ಮುಂದೆ ಓಡಾಡ್ತಿದೆ, ಅವರನ್ನು ಕಿತ್ತು ದೂರಕ್ಕೆ ಹಾಕಿ. ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಇವತ್ತು ಹಿಂದೂಗಳಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಕೆಟಿಟಿಪಿ ಆಕ್ಟ್ ಅನ್ನ ತಿದ್ದುಪಡಿ ಮಾಡಿ ಅಂತ ನೀವೇ ಫೈಲ್ ಕ್ರಿಯೇಟ್ ಮಾಡಿ ಇವತ್ತು ಬಿಜೆಪಿ ಅವರು ಹೇಳ್ತಾರೆ ನಿಮ್ ಸರ್ಕಾರ ಇದು. ಬಿಜೆಪಿ ಅವರು ಏನ್ ಹೇಳೋದು? ಬಿಜೆಪಿ ಭಾಷಣ ಮಾಡಿದ ತಕ್ಷಣ ಕಾನೂನು ಆಗಲ್ಲ. ಕಾನೂನು ಮಾಡುವವರು ನೀವು, ಕಾನೂನಿಗೆ ತಿದ್ದುಪಡಿ ತರುವವರು ನೀವು. ಒಂದು ವರ್ಗನ ಪ್ಲೀಸ್ ಮಾಡೋದಕ್ಕಾಗಿ ಇವತ್ತು ಇಷ್ಟೊಂದು ನಾಟಕ ಮಾಡ್ತಾ ಇದ್ದೀರಿ. ಇದು ನಿಮ್ಗೆ ಶೋಭೆ ತರುವುದಿಲ್ಲ ಮತ್ತು ಕರ್ನಾಟಕದ ಜನ ನಿಮ್ಗೆ ಕ್ಷಮಿಸಲ್ಲ. ನೀವು ಕರ್ನಾಟಕದ ಜನರ ಕ್ಷಮೆ ಯಾಚನೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಅದೇ ನಜೀರ್ ಅಹಮದ್ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ, ಯಾಕೆ ನಾವು ಕೇಳಬಾರ್ದ ಮೀಸಲಾತಿ? ಯಾರಿಂದ ಕಿತ್ಕೊಂತೀರಿ ನೀವು? ಜನರಲ್ ಅಲ್ಲಿ ಎಲ್ಲರೂ ಬರ್ತಾರೆ. ಇವತ್ತು ನೀವು ಯಾವುದೇ ಜಿಲ್ಲೆಗೆ ಹೋಗಿ, ಮ್ಯಾಕ್ಸಿಮಮ್ ದೊಡ್ಡ ಕಾಮಗಾರಿಗಳನ್ನ ಮುಸಲ್ಮಾನ ಕಾಂಟ್ರಾಕ್ಟರ್ಸೇ ಮಾಡಿದ್ದಾರೆ. ನೀವು ಮಂಗಳೂರು ತಗೊಳ್ಳಿ, ಉಡುಪಿ ತಗೊಳ್ಳಿ, ಕೋಸ್ಟಲ್ ಅಂತ ನಮ್ಮ ಜಿಲ್ಲೆಗಳಲ್ಲಿ ಕೂಡ ದೊಡ್ಡ ಕಾಂಟ್ರಾಕ್ಟರ್ಸ್ ಅನ್ನ, ದೊಡ್ಡ ದೊಡ್ಡ ಹೆಸರುಗಳು ಅವ್ರದೇ ಇದೆ. ನಮ್ದೇನು ವಿರೋಧ ಇಲ್ಲ. ನೀವು ಕಾನೂನು ಪ್ರಕಾರ ಬನ್ನಿ. ನೀವು ನಂಬರ್ 1 ಟೆಂಡರ್ ನಿಮಗೆ ಲೈಸೆನ್ಸ್ ಇದೆ. ನೀವು ಟೆಂಡರ್ಗೆ ಅಪ್ಲೈ ಮಾಡಬಹುದು. ಯಾರು ಬೇಕಾದ್ರೆ ಟೆಂಡರ್ ತಗೋಬಹುದು. ಟೆಂಡರ್ ತಗೊಳ್ಳೋದು ಜಾತಿಯ ಆಧಾರದಲ್ಲಿ ಅಲ್ಲ. ಟೆಂಡರ್ ತಗೊಳ್ಳೋದು ಅವನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಟೆಂಡರ್ ಇರುತ್ತಲ್ಲ, ಏನೋ ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ, ಪಾರದರ್ಶಕ ಎಷ್ಟಿದೆ, ಗುಣಮಟ್ಟ ಎಷ್ಟಿದೆ, ಎಷ್ಟು ಗುಣಮಟ್ಟದ ಕೆಲಸ ಮಾಡಿದಾನೆ, ಅವನು ಬ್ಲಾಕ್ ಲಿಸ್ಟ್ ಅಲ್ಲಿ ಇದಾನೋ ಇಲ್ಲೋ, ಇದರ ಆಧಾರ ಕೊಟ್ಟಿದೆ. ಯಾಕಂದ್ರೆ ಅವರು ಇನ್ನೂ ಟೆಂಡರ್ ಪ್ರೊಸೆಸ್ ಅಲ್ಲಿ ಅವ್ರು ಬರಕ್ಕೆ ಆಗಿರ್ಲಿಲ್ಲ ಜೀವಮಾನದಲ್ಲಿ. ಅದಕ್ಕಾಗಿ ಇವತ್ತು ರಿಸರ್ವೇಶನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಇದೆ. ಅದರಿಂದ ನೀವು ಕಿತ್ಕೊಂತಾ ಇದ್ದೀರಿ. ರಿಸರ್ವೇಶನ್ ಅಂದ ತಕ್ಷಣ ಎಲ್ಲಿಂದ ಬರುತ್ತೆ? ರಿಸರ್ವೇಶನ್ ಅಂದ ತಕ್ಷಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ರಿಸರ್ವೇಶನ್ ಅನ್ನೇ ಕಿತ್ಕೋಬೇಕು. ಜನರಲ್ ಅಲ್ಲಿ ಯಾರು ಇಲ್ಲ. ಇವತ್ತು ಎಲ್ಲಾ ಕಾಂಟ್ರಾಕ್ಟರ್ ಅಲ್ಲಿ ಎಲ್ಲಾ ಜಾತಿಯವರು ಎಲ್ಲ ಧರ್ಮದವರು ಇದ್ದಾರೆ. ಇದಕ್ಕೆ ಯಾರಿಗೂ ವಿರೋಧ ಮಾಡಕ್ಕಾಗಲ್ಲ. ನೀವು ಪಾರದರ್ಶಕ ಕೆಲಸ ಮಾಡ್ತೀರಿ, ಗುಣಮಟ್ಟದ ಕೆಲಸ ಮಾಡ್ತೀರಿ, ನಿಮ್ಗೆ ಟೆಂಡರ್ ಲೈಸೆನ್ಸ್ ಇದೆ, ಕಾಂಟ್ರಾಕ್ಟ್ ಲೈಸೆನ್ಸ್ ಇದೆ ಅಂದ್ರೆ ಯಾರು ನಿಮ್ಮನ್ನು ವಿರೋಧ ಮಾಡಲ್ಲ. ನೀವು ಜಾತಿಯ ಆಧಾರದಲ್ಲಿ ಕೇವಲ ಒಂದು ವರ್ಗಕ್ಕೆ ಫೋಕಸ್ ಮಾಡೋದಕ್ಕಾಗಿ, ತುಷ್ಟೀಕರಣ ಮಾಡೋದಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ಟೆಂಡರ್ ಅನ್ನ ಯಾರ್ಯಾರು ತಗೊಂಡಿದ್ದಾರೆ ಲೀಸ್ಟ್ ತಗೊಳ್ಳಿ. ಇದಾರಲ್ಲ ಈಗಲೇ.
हम एक हिंदी इंग्लिश में टीटी कर लेते हैं, हम तो दो ही लोग हैं। हिंदी इंग्लिश ಹಾ, ಸವಾಲ್ ಹಾಕಿ. ಎಕ್ಸೈಸ್ ಅವರು ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಸ್ಟ್ರೈಕ್ ಹೋಗ್ತೀವಿ ಅಂತ ಅಂದ್ರು. ಯಾಕಂದ್ರು ನಾವು ಬೇರೆ ಬೇರೆಯವರು ಅಂಗನವಾಡಿ ಕಾರ್ಯಕರ್ತೆಯರು, ಜನ, ಪೊಲಿಟಿಕಲ್ ಪಾರ್ಟೀಸು, ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ವಿ ಕೇಳಿದ್ವಿ. ಆದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಥವಾ ದೇಶದಲ್ಲಿ ನಂಗೆ ಅನ್ಸುತ್ತೆ ಸರಾಯಿ ಮಾರುವವರು ಕಾಂಟ್ರಾಕ್ಟರ್ಸ್ ಸ್ಟ್ರೈಕ್ ಹೋಗಿದ್ದಾರೆ ನಾವು ಕೇಳಿಲ್ಲ. ಗಾಂಧಿ ಜಯಂತಿ ಅಂತೂ ಬಂದ್ ಮಾಡಿದ್ರು, ಅವರು ಪರಿಶಾನ್ ಆಗ್ತಿದ್ರು, ಬೇಜಾರಾಗ್ತಿದ್ರು. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಹೇಳ್ತಾರೆ ಈ ಸರ್ಕಾರ ವಸೂಲಿ ಸರ್ಕಾರ 700 ಕೋಟಿಯಷ್ಟು ಭ್ರಷ್ಟಾಚಾರ ಮಾಡಿದೆ, ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು? ನೀವು ಕಾಂಟ್ರಾಕ್ಟರ್ಸ್ ಬಗ್ಗೆ ಬಹಳ ಮಾತಾಡ್ತಿದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ. ಈಗ ಅದೇ ಕಾಂಟ್ರಾಕ್ಟರ್ಸ್ ಉಲ್ಟಾ ಮಾತಾಡ್ತಿದ್ದಾರೆ. ಯಾಕೆ? ಯಾವ ಆಧಾರದಲ್ಲಿ? ನಿಮ್ಮ ಭ್ರಷ್ಟಾಚಾರವ ಹಲವಾರು ಸಾರಿ ಸಿಕ್ಕಾಕೊಂಡಿದೆ. ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, ಮೂಡ ಆಯ್ತು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಯ್ತು, ಅಲ್ಲಿಂದ ದುಡ್ಡು ಹೋಗಿದ್ದಾಯ್ತು, ಬೇರೆ ಬೇರೆ ಚುನಾವಣೆಗೆ ದುಡ್ಡು ಕೊಟ್ಟಿದ್ದಾಯ್ತು. ಇವತ್ತು ಮೋದಿಗೆ ಚಾಲೆಂಜ್ ಮಾಡುವಂತ ನೈತಿಕತೆ ಸಿದ್ದರಾಮಯ್ಯನವರಿಗೆ ಇಲ್ಲ. ತನ್ನ 25 ವರ್ಷಗಳ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದಂತವರು ನಮ್ಮ ಮೋದಿ ಅನ್ನುವಂತ ಹೆಮ್ಮೆ ಇದೆ, ದೇಶಕ್ಕಿದೆ, ಜಗತ್ತಿಗಿದೆ. ಜಗತ್ತಿವತ್ತು ಅವರ ಉದಾಹರಣೆ ಅಂತ ಅಂತ ಇದೆ. ಆದ್ರೆ ಸಿದ್ದರಾಮಯ್ಯನವರ ಫೈಲ್ ಅಲ್ಲಿ, ಸಿದ್ದರಾಮಯ್ಯನ ಶರ್ಟ್ ಅಲ್ಲಿ ಎವ್ರಿಡೇ ಕಪ್ಪು ಚುಕ್ಕೆ ಬೀಳ್ತಾ ಇದೆ. ಎವ್ರಿಡೇ ನಿಮ್ಮ ಒಂದೊಂದು ಮಂತ್ರಿನೂ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆನೂ ಭ್ರಷ್ಟಾಚಾರ. ಎಷ್ಟು ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು, ನಿಮ್ಗೇನು ಅನ್ಸಲ್ಲ. ಚಂದ್ರಶೇಖರ್ ನೋಟು ಬರೆದಿಟ್ಟು ಸುಸೈಡ್ ಮಾಡ್ಕೊಂಡ್ರು. ಮೊನ್ನೆ ರುದ್ರಣ್ಣ ಅವರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ PA ಹೆಸರು ಬರೆದಿಟ್ಟು ಸುಸೈಡ್ ಮಾಡ್ಕೊಂಡ್ರು. ಇದರಲ್ಲಿ PA ಎಷ್ಟು ಪಾಲು, ಮಂತ್ರಿದ ಎಷ್ಟು ಪಾಲು, ಮುಖ್ಯಮಂತ್ರಿದ ಎಷ್ಟು ಪಾಲು ಹೇಳಬೇಕಲ್ಲ ನೀವು. ಯಾವ ಮುಖ ಹೊತ್ಕೊಂಡು ನೀವು ಇವತ್ತು ಮೋದಿ ಬಗ್ಗೆ ಮಾತಾಡ್ತೀರಿ? ಮೋದಿ ಬಗ್ಗೆ ಮಾತಾಡಕ್ಕೆ ಒಂದು ಗುಲ್ಗಂಜಿಯಷ್ಟು ಯೋಗ್ಯತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲ. ಜಾತಿ ಆಧಾರದಲ್ಲಿ ಪೊಲಿಟಿಕ್ಸು, ಧರ್ಮದ ಆಧಾರದಲ್ಲಿ ಪೊಲಿಟಿಕ್ಸು, ಭ್ರಷ್ಟಾಚಾರ ಮಾಡಿ ಪೊಲಿಟಿಕ್ಸು, ಇದು ನಿಮ್ಮ ಚರಿತ್ರೆ. ಇದನ್ನು ಬಿಚ್ಚಿಡ್ಬೇಕಂದ್ರೆ ಇನ್ನೂ ಹಲವಾರು ಕೇಸ್ಗಳಿದಾವೆ, ಬರುವಂತ ದಿನಗಳಲ್ಲಿ. ಈಗ ಕೋವಿಡ್ ರೈಸ್ ಮಾಡಿದ್ದಾರೆ, ಅದೇ ರೀತಿ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಪಟ್ಟಿ ಮಾಡಿ ಜೊತೆಗೆ ತನಿಖೆಗೆ ಆದೇಶ ಮಾಡಿರೋದು. ಮಾಡ್ರಿ, ಯಾವ್ದು ಬೇಕಾದ್ರೆ ಮಾಡ್ರಿ. ಇನ್ನ ಕೈಯಲ್ಲಿ ಅಧಿಕಾರ ಇದೆಯಲ್ಲ, ನಿಮ್ ಕೈಯಲ್ಲಿ ಅಧಿಕಾರ ಇದೆ. ನೀವ್ ಯಾವ ತನಿಖೆ ಬೇಕಾದ್ರೂ ಮಾಡ್ರಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಬೇಕು. ಆದ್ರೆ ನೀವು ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ನಮ್ಮನ್ನು ಒಡೆಯಕ್ ಬರಬೇಡಿ. ಹೆಣಗಳ ಮೇಲೆ ಬಿಜೆಪಿ ಸರ್ಕಾರ ದುಡ್ಡು ಮಾಡಿದೆ, ಭ್ರಷ್ಟಾಚಾರ ಮಾಡಿದೆ ಅನ್ನೋ ಆರೋಪನ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಪ್ಪ, 18 ತಿಂಗಳಾಯ್ತು, ಮಾಡ್ರಿ ತನಿಖೆ. ಯಾರು ಬೇಡ ಅಂದಿದ್ದಾರೆ? ನಿಮ್ಮನ್ನು ತಡೆದವರು ಯಾರು ಹೇಳಿ? ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರೇ ಏನೇ ಮಾಡಿದ್ರು, ಸಿದ್ದರಾಮಯ್ಯನವರ ಕೈಯನ್ನ ಕಟ್ಟಿ ಹಾಕಿದವರು ಯಾರು? ತನಿಖೆ ಮಾಡೋದಕ್ಕೆ ನಿಮ್ಗೇನು ಸಮಸ್ಯೆ? ತನಿಖೆ ಮಾಡಿ, ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ. ನಾವು ಯಾರು ಭ್ರಷ್ಟರನ್ನ ಪ್ರೊಟೆಕ್ಟ್ ಮಾಡಲ್ಲ, ಯಾರನ್ನು ಮಾಡಲ್ಲ. ಪ್ರಶ್ನೆ ಇರುವಂತದ್ದು ನೀವ್ಯಾಕೆ ತನಿಖೆ ಮಾಡ್ತಾ ಇಲ್ಲ? ಬಾಯಲ್ಲಿ ಹೇಳಿದ ಹಾವಿದೆ 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 ಅಂತ ಬುಟ್ಟಿ ತೋರಿಸ್ತಿದ್ದೀರಿ. ಹಾವನ್ನು ಬಿಡಿ ನೀವು ಒಂದ್ಸರಿ.